3 ಬಾರಿ H1B ರಿಜೆಕ್ಟ್, ಕೊನೆಗೂ ವೀಸಾ ಗೆದ್ದ ಮುಂಬೈ ಹುಡುಗ. ಎಸ್ ವೀಕ್ಷಕರೇ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ವೀಸಾ ನಿಯಮಗಳನ್ನು ಅತ್ಯಂತ ಕಠಿಣಗೊಳಿಸಲಾಗಿದೆ. ಅಮೆರಿಕದಲ್ಲಿ ನೆಲೆಸಿರುವಂತಹ ಲಕ್ಷಾಂತರ ಭಾರತೀಯ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ H1B ವೀಸಾ ಪಡೆಯುವುದು ಅಕ್ಷರಶಃ ಒಂದು ಜೂಜಾಟವಾಗಿ ಪರಿಣಮಿಸಿದೆ. ಹಗಲು ರಾತ್ರಿ ಕಷ್ಟಪಟ್ಟು ಅಮೆರಿಕದ ಆರ್ಥಿಕತೆಗೆ ಕೊಡುಗೆಯನ್ನು ನೀಡ್ತಾ ಇದ್ರೂ ಕೂಡ ಕೇವಲ ಲಾಟರಿಯಲ್ಲಿ ಅದೃಷ್ಟವಿಲ್ಲದ ಕಾರಣಕ್ಕಾಗಿ ಪ್ರತಿ ವರ್ಷ ಸಾವಿರಾರು ಭಾರತೀಯ ಪ್ರತಿಭೆಗಳು ಅಮೆರಿಕವನ್ನ ಬಿಟ್ಟು ಹೊರಬರಬೇಕಾದಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಆದರೆ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ H1B ಲಾಟರಿ ವ್ಯವಸ್ಥೆಯಿಂದ ಬರೋಬ್ಬರಿ 3 ಬಾರಿ ರಿಜೆಕ್ಟ್ ಆದರೂ ಕೂಡ ಛಲಬಿಡದೆ ಹೋರಾಡಿ ಅಮೆರಿಕದ ಅತ್ಯಂತ ಪ್ರಭಾವಿ ಮತ್ತು ಅತ್ಯುನ್ನತ O1 ಅಸಾಧಾರಣ ಪ್ರತಿಭೆ ವೀಸಾವನ್ನ ಪಡೆದು ಅಮೆರಿಕದಲ್ಲೇ ತನ್ನ ಭದ್ರ ಸಾಮ್ರಾಜ್ಯವನ್ನ ಕಟ್ಟಿದ್ದಾನೆ ಮುಂಬೈನ 29 ವರ್ಷದ ಯುವಕ ಸೋಹನ್ ಸೇಥಿ. ಇದು ಇವತ್ತು ವೀಸಾ ಸಿಗದೆ ಕಂಗಾಲಾಗಿರುವಂತಹ ಲಕ್ಷಾಂತರ ಭಾರತೀಯ ಯುವಕರಿಗೆ ದಾರಿದೀಪವಾಗಿದೆ. ಹಾಗಾದ್ರೆ ಏನಿದು O1 ವೀಸಾದ ರಹಸ್ಯ? ಸೋಹನ್ ಸೇಥಿ H1B ಲಾಟರಿಯನ್ನ ಸೋಲಿಸಿ ಅಮೆರಿಕದಲ್ಲೇ ನೆಲೆ ನಿಂತಿದ್ದು ಹೇಗೆ? ಬನ್ನಿ ಈ ಕಂಪ್ಲೀಟ್ ವಿಡಿಯೋದಲ್ಲಿ ಇಂಚಿಂಚಾಗಿ ನೋಡ್ತಾ ಹೋಗೋಣ. ನಾನು ಶಿವಮೂರ್ತಿ ಸ್ವಲ್ಪ. ಮುಂಬೈ ಗಲ್ಲಿಯಿಂದ ಅಮೆರಿಕ ಕನಸಿನವರೆಗೆ. ವೀಕ್ಷಕರೇ, ಸೋಹನ್ ಸೇಥಿ ಮೂಲತಃ ಮುಂಬೈನ ಹುಡುಗ. ತನ್ನ ಜೀವನದ ಮೊದಲ 25 ವರ್ಷಗಳನ್ನ ಮುಂಬೈನಲ್ಲಿ ಕಳೆದಿದ್ದಾನೆ. ಅಮೆರಿಕಕ್ಕೆ MS ಮಾಡಲು ಹೋಗುವ ಮುನ್ನ ಈತ ಎಂದಿಗೂ ಕೂಡ ಭಾರತದ ಗಡಿಯನ್ನು ದಾಟಿ ವಿದೇಶಕ್ಕೆ ಕಾಲಿಟ್ಟಿರಲಿಲ್ಲ. ವಿದೇಶದಲ್ಲಿ ಬ್ಯಾಚುಲರ್ ಡಿಗ್ರಿ ಮಾಡುವುದು ಆರ್ಥಿಕವಾಗಿ ಸಾಧ್ಯವಿಲ್ಲದ ಕಾರಣ ಮುಂಬೈ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಅನ್ನು ಪೂರ್ಣಗೊಳಿಸ್ತಾನೆ. ಅಲ್ಲಿಂದ ಮುಂದೆ ಶುರುವಾಗಿದ್ದ ಈತನ ಅಸಲಿ ಅಗ್ನಿ ಪರೀಕ್ಷೆ. ಅಮೆರಿಕಾಗೆ ಉನ್ನತ ಶಿಕ್ಷಣಕ್ಕೆ ಹೋಗಬೇಕಂದ್ರೆ ಲಕ್ಷಾಂತರ ರೂಪಾಯಿ ಹಣ ಬೇಕು. ಇದಕ್ಕಾಗಿ ಸೋಹನ್ ಸುಮಾರು 1.5 ವರ್ಷಗಳ ಕಾಲ ಬಿಸಿನೆಸ್ ಅನಾಲಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಪ್ರತಿದಿನ ಕಷ್ಟಪಟ್ಟು ಹಣ ಉಳಿಸಲು ಶುರು ಮಾಡಿದ. ಒಂದು ಕಡೆ ಫುಲ್ ಟೈಮ್ ಜಾಬ್, ಇನ್ನೊಂದೆಡೆ GRE ಪರೀಕ್ಷೆಯ ಕಠಿಣ ತಯಾರಿ, ಪ್ರೊಫೆಸರ್ಗಳಿಂದ ರೆಕಮೆಂಡೇಶನ್ ಲೆಟರ್ಗಳನ್ನು ಕೂಡ ಪಡೆಯುವುದು, ಯೂನಿವರ್ಸಿಟಿಗಳಿಗೆ ಅರ್ಜಿ ಹಾಕುವುದು. ಹೀಗೆ ಸತತ 3 ವರ್ಷಗಳ ತಪಸ್ಸಿನ ಫಲವಾಗಿ ಆತನಿಗೆ ಅಮೆರಿಕದ ಯೂನಿವರ್ಸಿಟಿ ಆಫ್ ಇಲಾಯ್ನ್ಸ್ ಚಿಕಾಗೋ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಇನ್ ಬಿಸಿನೆಸ್ ಅನಾಲಿಟಿಕ್ಸ್ ಕೋರ್ಸ್ಗೆ ಅಡ್ಮಿಷನ್ ಸಿಕ್ತು. ಇಲ್ಲಿ ಒಂದು ಸ್ವಾರಸ್ಯಕರ ಸತ್ಯವಿದೆ ವೀಕ್ಷಕರೇ. ಸೋಹನ್ ತನ್ನ ಲ್ಯಾಪ್ಟಾಪ್ನಲ್ಲಿ ಚಿಕಾಗೋ ನಗರದ ಸುಂದರವಾದ ಸೇತುವೆಯ ವಾಲ್ ಪೇಪರ್ ಇಟ್ಟುಕೊಂಡಿದ್ದ. ಪ್ರತಿ ಬಾರಿ ಓದಿ ಸುಸ್ತಾದಾಗ, ದಣಿವಾದಾಗ ಆ ವಾಲ್ ಪೇಪರ್ ನೋಡಿ ತನಗೆ ತಾನೇ ಧೈರ್ಯವನ್ನು ಹೇಳಿಕೊಡ್ತಾ ಇದ್ದ. ಅದ್ಭುತ ಅಂದ್ರೆ, ತಾನು ಅಮೆರಿಕಾಗೆ ಕಾಲಿಟ್ಟು ತನ್ನ 25ನೇ ಜನ್ಮದಿನದಂದು ಸೋಹನ್ ನಿಂತುಕೊಂಡಿದ್ದು ಅದೇ ವಾಲ್ ಪೇಪರ್ನಲ್ಲಿದ್ದಂತಹ ಬ್ರಿಡ್ಜ್ ಮೇಲೆ. ಫೀಸ್ಗೆ ಬೇಕಿತ್ತು 50 ಲಕ್ಷ ಹಣ. ಆದರೆ ಅಮೆರಿಕದಲ್ಲಿ ಶಿಕ್ಷಣ ಪಡೆಯುವುದು ಅಷ್ಟು ಸುಲಭವಾಗಿರಲಿಲ್ಲ. ಕೇವಲ 3 ಸೆಮಿಸ್ಟರ್ಗಳಿಗೆ ಸೋಹನ್ ತೆರಬೇಕಾಗಿದ್ದಂತಹ ಫೀಸ್ ಬರೋಬ್ಬರಿ $60, ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಹಣ. ಆದರೆ ಸೋಹನ್ ತನ್ನ ಅದ್ಭುತ ಶೈಕ್ಷಣಿಕ ಪ್ರತಿಭೆಯಿಂದ 2ನೇ ಮತ್ತು 3ನೇ ಸೆಮಿಸ್ಟರ್ನಲ್ಲಿ ರಿಸರ್ಚ್ ಅಸಿಸ್ಟೆಂಟ್ಶಿಪ್ ಗಿಟ್ಟಿಸಿಕೊಂಡ. ಇದರಿಂದ ಯೂನಿವರ್ಸಿಟಿಯೇ ಆತನ ಕಾಲೇಜು ಫೀಸ್ನ ಬಹುಭಾಗವನ್ನ ಮನ್ನಾ ಮಾಡಿತು. ಮೇ 2023ರಲ್ಲಿ ಯಶಸ್ವಿಯಾಗಿ ಮಾಸ್ಟರ್ಸ್ ಮುಗಿಸಿದ ಸೋಹನ್ ಪ್ರಸಿದ್ಧ ಹೆಲ್ತ್ ಕೇರ್ ಕಂಪನಿ ಒಂದರಲ್ಲಿ ಸೀನಿಯರ್ ಬಿಸಿನೆಸ್ ಅನಾಲಿಸ್ಟ್ ಆಗಿ ಕೆಲಸಕ್ಕೆ ಸೇರ್ತಾನೆ. ಆತನ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಕೇವಲ 1.5 ವರ್ಷದಲ್ಲಿ ಆತನಿಗೆ ಮ್ಯಾನೇಜರ್ ಆಫ್ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ ಆಗಿ ಪ್ರಮೋಷನ್ ಕೂಡ ಸಿಕ್ಕುತ್ತೆ. ಸೋಹನ್ ಅವರ ಜೀವನ ಅತ್ಯಂತ ಸುಂದರವಾಗಿ ಕನಸಿನಂತೆ ಸಾಗ್ತಾ ಇತ್ತು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಲಾಟರಿ ಸಿಸ್ಟಮ್ನಲ್ಲಿ ನಡೆಯುತ್ತೆ H1B ವೀಸಾ. ವೀಕ್ಷಕರೇ, ಅಮೆರಿಕದಲ್ಲಿ ಓದಿ ಮುಗಿಸಿದ ವಿದೇಶಿ ವಿದ್ಯಾರ್ಥಿಗಳಿಗೆ ಕೇವಲ OPT ಮೂಲಕ ಕೆಲವೇ ವರ್ಷಗಳು ಕೆಲಸ ಮಾಡಲು ಅವಕಾಶ ಸಿಗುತ್ತೆ. ಅಲ್ಲಿ ಶಾಶ್ವತವಾಗಿ ಕೆಲಸ ಮುಂದುವರಿಸಬೇಕಾದ್ರೆ H1B ವೀಸಾ ಅತ್ಯಗತ್ಯ. ಆದರೆ H1B ವೀಸಾ ಸಂಪೂರ್ಣವಾಗಿ ಲಾಟರಿ ಸಿಸ್ಟಮ್ ಮೇಲೆ ನಡೆಯುತ್ತೆ. ಅಂದರೆ ನಿಮ್ಮ ಬಳಿ ಎಷ್ಟೇ ಟ್ಯಾಲೆಂಟ್ ಇರಲಿ, ಎಷ್ಟೇ ಕೋಟಿ ಸಂಬಳ ಇರಲಿ, ಲಾಟರಿಯಲ್ಲಿ ನಿಮ್ಮ ಹೆಸರು ಬಾರದಿದ್ರೆ ನೀವು ಅಮೆರಿಕವನ್ನ ತರಲೇಬೇಕಾಗುತ್ತೆ. ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕ ಸರ್ಕಾರ ಬಂದ ಮೇಲಂತೂ ಸ್ಥಳೀಯ ಅಮೆರಿಕನ್ನರಿಗೆ ಆದ್ಯತೆಯನ್ನ ನೀಡಲು ಮತ್ತು ಅಕ್ರಮ ವಲಸೆ ತಡೆಯಲು ವೀಸಾ ನಿಯಮಗಳನ್ನು ಅತ್ಯಂತ ಕಠಿಣಗೊಳಿಸಲಾಯಿತು. ಸೋಹನ್ ಸೇಥಿ ಮೊದಲ ಬಾರಿ H1B ಲಾಟರಿಗೆ ಅರ್ಜಿಯನ್ನು ಹಾಕಿದಾಗ ರಿಜೆಕ್ಟ್ ಆಗುತ್ತೆ. ಏಪ್ರಿಲ್ 2025ರಲ್ಲಿ 2ನೇ ಬಾರಿಗೆ ಲಾಟರಿ ತಲೆ ಎತ್ತಿದಾಗ ಕೂಡ ಸೋಹನ್ಗೆ ನಿರಾಶೆ ಎದುರಾಯಿತು. ಆಗಲೇ ಸೋಹನ್ಗೆ ಅರ್ಥವಾಗಿದ್ದು, ನಾನು ಕೇವಲ ಲಾಟರಿ ಎಂಬ ಅದೃಷ್ಟವನ್ನ ನಂಬಿ ಕೂತ್ರೆ ಅಮೆರಿಕದಲ್ಲಿ ನನ್ನ ಕೆರಿಯರ್ ಅಂತ್ಯವಾಗುತ್ತೆ ಅಂತ. 3 ಬಾರಿ ರಿಜೆಕ್ಟ್, ಕೊನೆಗೂ ಸಿಕ್ತು ವೀಸಾ. ಇಲ್ಲೇ ನೋಡಿ ಸೋಹನ್ ಸೇಥಿ ಅವರ ಬುದ್ಧಿವಂತಿಕೆ ಮತ್ತು ಛಲ ಎದ್ದು ಕಾಣುವುದು. ಜೂನ್ 2025ರಲ್ಲಿ ಅಂದ್ರೆ ತಮ್ಮ OPT ಅವಧಿ ಮುಗಿಯಲು ಕೇವಲ 1 ವರ್ಷ ಇರುವಾಗಲೇ ಸೋಹನ್ O1 ವೀಸಾ ಪಡೆಯಲು ನಿರ್ಧಾರವನ್ನ ಮಾಡ್ತಾರೆ. ಅಷ್ಟಕ್ಕೂ ಏನಿದು O1 ವೀಸಾ ಗೊತ್ತಾ? O1 ವೀಸಾ ಎಂಬುದು ಲಾಟರಿ ಆಧಾರಿತ ವೀಸಾ ಅಲ್ಲ. ಇದು ಜಗತ್ತಿನ ಅತ್ಯಂತ ಅಸಾಧಾರಣ ಪ್ರತಿಭೆ ಉಳ್ಳವರಿಗೆ, ಅಂದ್ರೆ ವಿಜ್ಞಾನ, ಕಲೆ, ಶಿಕ್ಷಣ, ಬಿಸಿನೆಸ್ ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದವರಿಗೆ ಮಾತ್ರ ನೀಡಲಾಗುವಂತಹ ಅಪರೂಪದ ವೀಸಾ ಇದು. ಇದರಲ್ಲಿ ಯಾವುದೇ ಲಾಟರಿ ಇರಲ್ಲ, ಕ್ಯಾಪಿಂಗ್ ಇರುವುದಿಲ್ಲ,
ಆದರೆ ಇದನ್ನು ಪಡೆಯುವುದು H1B ವೀಸಾಕ್ಕಿಂತ 100 ಪಟ್ಟು ಕಷ್ಟ. ಸೋಹನ್ ಒಬ್ಬ ಪ್ರಸಿದ್ಧ ವಕೀಲರನ್ನ ಹೈರ್ ಮಾಡಿಕೊಂಡು ತಮ್ಮ ಫುಲ್ ಟೈಮ್ ಕೆಲಸದ ಜೊತೆಗೆ O1 ವೀಸಾಗೆ ಬೇಕಾದಂತಹ ಪ್ರೊಫೈಲ್ ಬಿಲ್ಡ್ ಅನ್ನ ಮಾಡಲು ಶುರು ಮಾಡಿದ್ರು. ತಮಗಿದ್ದ ಎಲ್ಲಾ ಸಾಧನೆಗಳನ್ನ ಅಡಿಟ್ ಮಾಡಿದ್ರು. ಮಾಧ್ಯಮಗಳಲ್ಲಿ ತಮ್ಮ ಬಗ್ಗೆ ಲೇಖನಗಳು ಬರುವಂತೆ ನೋಡಿಕೊಂಡ್ರು. ಪ್ರಸಿದ್ಧ IT ಕಾನ್ಫರೆನ್ಸ್ಗಳಲ್ಲಿ ಜಡ್ಜ್ ಆಗಿ ಭಾಗವಹಿಸಿದ್ರು. ರಿಸರ್ಚ್ ಪೇಪರ್ಗಳನ್ನು ಪಬ್ಲಿಷ್ ಮಾಡಿದ್ರು ಮತ್ತು ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳಿಂದ ರೆಕಮೆಂಡೇಶನ್ ಲೆಟರ್ಗಳನ್ನು ಕೂಡ ಸಂಗ್ರಹಿಸಿದರು. ಮಾರ್ಚ್ 2026ರಲ್ಲಿ ಸೋಹನ್ಗೆ 3ನೇ ಬಾರಿಗೆ H1B ಲಾಟರಿಯಲ್ಲಿ ರಿಜೆಕ್ಷನ್ ಸಿಕ್ತು. ಆ ಹೊತ್ತಿಗೆ ಅವರ ಕೈಯಲ್ಲಿದ್ದು ಕೇವಲ 100 ದಿನಗಳು ಮಾತ್ರ. ಜುಲೈ 5, 2026ಕ್ಕೆ ಅವರ ಲೀಗಲ್ ಸ್ಟೇ ಮುಗಿತಾಯಿತು. ಆದರೆ ಸೋಹನ್ ಸೋಲೊಪ್ಪಿಕೊಳ್ಳಲಿಲ್ಲ. ಬರೋಬ್ಬರಿ $13,000 ಸುಮಾರು 11 ಲಕ್ಷ ರೂಪಾಯಿ ಹಣವನ್ನು ಕೇವಲ ವಕೀಲರ ಫೀಸ್ಗೆ ಖರ್ಚು ಮಾಡಿ 700ಕ್ಕೂ ಹೆಚ್ಚು ಪುಟಗಳ ಸಾಕ್ಷ್ಯಾಧಾರಗಳ ದಾಖಲೆಯನ್ನು ಸಿದ್ಧಪಡಿಸಿ ಏಪ್ರಿಲ್ 2026ರಲ್ಲಿ O1 ವೀಸಾಗೆ ಅಪ್ಲೈ ಅನ್ನು ಮಾಡ್ತಾರೆ. ಅರ್ಜಿ ಸಲ್ಲಿಸಿದ ಮೇಲೂ ಸಂಕಷ್ಟ ತೀರಲಿಲ್ಲ. ಎಸ್ ವೀಕ್ಷಕರೇ, ಅರ್ಜಿಯನ್ನು ಸಲ್ಲಿಸಿದ ಮೇಲೂ ಕೂಡ ಸಂಕಷ್ಟ ತೀರಲಿಲ್ಲ. US ಇಮಿಗ್ರೇಷನ್ ಇಲಾಖೆಯಿಂದ RFE ಅಂದರೆ ಹೆಚ್ಚುವರಿ ದಾಖಲೆಗಳನ್ನು ನೀಡುವಂತೆ ನೋಟಿಸ್ ಬಂತು. ಜುಲೈ 5ರ ಡೆಡ್ಲೈನ್ ಹತ್ತಿರವಾಗ್ತಾ ಇತ್ತು. ಆ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಸೋಹನ್ ಹೇಳ್ತಾರೆ, ನನ್ನಂತೆಯೇ ವೀಸಾ ಸಿಗದೆ ದೇಶಕ್ಕೆ ವಾಪಸ್ ಹೋದವರನ್ನ, 2ನೇ ಮಾಸ್ಟರ್ಸ್ ಮಾಡಿದವರನ್ನ, ಕೆನಡಾ ಅಥವಾ UK ದೇಶಗಳಿಗೆ ವಲಸೆ ಹೋದವರನ್ನ ನಾನು ನೋಡಿದ್ದೆ. ನಾನು ಕೂಡ ಆ ಆಯ್ಕೆಗಳನ್ನು ಯೋಚಿಸಿದ್ದೆ. ಆದರೆ ಡೇಟಾ ಅನಾಲಿಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಅಮೆರಿಕ ಕೊಡುವಂತಹ ಅವಕಾಶ, ತಂತ್ರಜ್ಞಾನ ಮತ್ತು ಎಕ್ಸ್ಪೋಜರ್ ಜಗತ್ತಿನ ಬೇರೆ ಯಾವ ದೇಶವೂ ಕೊಡಲು ಸಾಧ್ಯವಿಲ್ಲ ನನಗೆ ಅನಿಸ್ತು. ಅಂದು ನಾನು ಕೊನೆಯ ಕ್ಷಣದವರೆಗೂ ಕೂಡ ಹೋರಾಟ ಕೈ ಬಿಡಲಿಲ್ಲ ಮತ್ತು ಅಂತಿಮವಾಗಿ ಆ ಶುಭಗಳಿಗೆ ಬಂದೇ ಬಿಡುತ್ತು. ಅಮೆರಿಕನ್ ಇಮಿಗ್ರೇಷನ್ ಇಲಾಖೆ ಸೋಹನ್ ಸೇಥಿ ಅವರ ಅಸಾಧಾರಣ ಪ್ರತಿಭೆಯನ್ನು ಒಪ್ಪಿಕೊಂಡು ಅವರ O1 ವೀಸಾವನ್ನು ಅಪ್ರೂವ್ ಮಾಡಿತು. 3 ಬಾರಿ H1B ಲಾಟರಿಯಲ್ಲಿ ಸೋತ ಯುವಕ ತನ್ನ ಸ್ವಂತ ಅರ್ಹತೆಯ ಮೇಲೆ ಅಮೆರಿಕದಲ್ಲಿ ಸತತ 3 ವರ್ಷಗಳ ಕಾಲ ಗೌರವಿತವಾಗಿ ನೆಲೆಸುವ ಅಧಿಕಾರವನ್ನು ಗಿಟ್ಟಿಸಿಕೊಂಡಿದ್ದಾನೆ. ಒಟ್ಟಾರೆಯಾಗಿ ಸೋಹನ್ ಸೇಥಿ ಅವರ ಈ ಯಶೋಗಾಥೆ ಅಮೆರಿಕದ ಕನಸು ಹೊತ್ತಿರುವಂತಹ ಪ್ರತಿಯೊಬ್ಬ ಭಾರತೀಯ ಯುವಕನಿಗೆ ದೊಡ್ಡ ಪ್ರೇರಣೆ. ಅದೃಷ್ಟದ ಲಾಟರಿ ಕೈಕೊಟ್ಟಾಗ ಹತಾಶರಾಗಿ ಕುಳಿತುಕೊಳ್ಳುವ ಬದಲು ಸ್ವಂತ ಪ್ರತಿಭೆಯನ್ನ O1 ವೀಸಾದಂತಹ ಶ್ರೇಷ್ಠ ಮಟ್ಟಕ್ಕೆ ಬೆಳೆಸಿಕೊಂಡ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದು ಕೂಡ ಇದರಿಂದ ಸಾಬೀತಾಗಿದೆ. ಸತತ ಸೋಲುಗಳ ನಡುವೆಯೂ ಕೂಡ ಛಲ ಬಿಡದ ಸೋಹನ್ ಅವರ ಈ ಹೋರಾಟ ಕೇವಲ ಒಂದು ವೀಸಾದ ಗೆಲುವಲ್ಲ, ಇದು ಶ್ರಮ ಮತ್ತು ಅಚಲ ಆತ್ಮವಿಶ್ವಾಸಕ್ಕೆ ಸಂದಂತಹ ಜಯವಾಗಿದೆ. ಹೋರಾಡುವ ಹಠವಿದ್ರೆ ಜಗತ್ತಿನ ಯಾವುದೇ ಕಠಿಣ ನಿಯಮಗಳು ನಮ್ಮನ್ನ ತಡೆಯಲು ಸಾಧ್ಯವಿಲ್ಲ ಎಂಬುದಕ್ಕೆ ಸೋಹನ್ ಅವರೇ ಸಾಕ್ಷಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.